ಇಲ್ಲಿವರೆಗೂ ಕೂಡ ಚಳಿಗಾಲದ ಅಧಿವೇಶನ ಅಂತ ಹೇಳಿ ಆಯಿತು. ನಾಯಕತ್ವದ ವಿಚಾರ, ಮುಖ್ಯಮಂತ್ರಿ ಕುರ್ಚಿ ವಿಚಾರವಾಗಿ ಯಾರು ಕೂಡ ತುಟಿ ಪಿಟ್ಟಕ್ಕೆ ಅಂದಿರಲಿಲ್ಲ. ಸಿಎಂ ಮಾತಾಡಿದ್ರು, ಡಿಸಿಎಂ ಮಾತಾಡಿದ್ರು. ಚಳಿಗಾಲದ ಅಧಿವೇಶನ ಮುಗಿದ ನಂತರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, 5 ವರ್ಷ ನಾನೇ ಸಿಎಂ, 5 ವರ್ಷ ನನ್ನನ್ನು ಅಲುಗಾಡಿಸೋದಕ್ಕೂ ಆಗಲ್ಲ, ಹೈಕಮಾಂಡ್ ನನ್ನ ಜೊತೆಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ, ಡಿಕೆ ಶಿವಕುಮಾರ್ ಇದನ್ನೆಲ್ಲ ಹೆಂಗ್ ನೋಡ್ತಾ ಇದ್ದಾರೆ? ಅಧಿವೇಶನ ಮುಗಿತಾ ಇದ್ದಂತೆ ಅಧಿಕಾರ ಹಸ್ತಾಂತರದ ಮಾತನ್ನ ಡಿಕೆ ಶಿವಕುಮಾರ್ ಅವರು ನೆನಪಿಸಿದ್ದಾರೆ. ಸಿಎಂ ಕುರ್ಚಿ ಹಸ್ತಾಂತರದ ಮಾತನ್ನ ಡಿಕೆ ಶಿವಕುಮಾರ್ ಅವರು ನೆನಪಿಸಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಗುಟುರು ಹಾಕಿದ್ರ ಸಿದ್ದರಾಮಯ್ಯ. ಅಧಿವೇಶನ ಅಂತ್ಯ ಆಗಿದೆ, ಶುರುವಾಗುತ್ತಾ ಹಸ್ತಾಂತರದ ಹಣಾಹಣಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಅಧಿವೇಶನ ಮುಗಿಯುತ್ತಿದ್ದಂತೆ ಹೊತ್ತಿದ ಚಿಂಗಾರಿ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ವಿಚಾರವನ್ನ ಮತ್ತೆ ನೆನಪಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಕುರ್ಚಿ ಕಾಳಗ ತೀವ್ರ ಸ್ವರೂಪದಲ್ಲಿ ಚರ್ಚೆ ಆಗ್ತಾ ಇದೆ, ಅಥವಾ ಕುರ್ಚಿ ಕಾಳಗ ಈಗ ಜಟಾಪಟಿ ಮುಂದುವರೆದಿದೆ. ಅಧಿವೇಶನ ಮುಗಿತಾ ಇದ್ದಂತೆ ಡಿಕೆ ಶಿವಕುಮಾರ್ ನೆನಪಿಸಿದ್ದಾರೆ, ನಾನೇ 5 ವರ್ಷ ಸಿಎಂ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಒಪ್ಪಂದವೇ ಆಗಿಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಅಂತ ಹೇಳಿ. ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ನಿನ್ನೆ ದೊಡ್ಡ ಚರ್ಚೆಗೆ ಕಾರಣ ಆಗಿದ್ದು ಡಿಕೆ ಶಿವಕುಮಾರ್ ಅವರ ಅದೊಂದು ಮಾತು. ಗೋಕರ್ಣದಲ್ಲಿ ಅಧಿಕಾರ ಹಸ್ತಾಂತರದ ಬಾಂಬ್ ಸಿಡಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ನನ್ನ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿದ್ರು, ನಾವಿಬ್ಬರು ಅದರಂತೆ ನಡೆದುಕೊಳ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ದೆಹಲಿ ಅಂಗಳದಲ್ಲಿ ಮತ್ತೆ ಶುರುವಾಗುತ್ತಾ ವಾರ. ಆದ್ರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಆ ರೀತಿ ಏನು ಒಪ್ಪಂದ ಆಗಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಒಪ್ಪಂದವೇ ಆಗಿಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ನಮ್ಮಿಬ್ಬರ ನಡುವೆ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇದು ಯಾವ ಸ್ವರೂಪಕ್ಕೆ ಹೋಗಬಹುದು ಮುಂದೆ ಅನ್ನೋದನ್ನ ಈ ಹಂತದಲ್ಲೇ ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್ ಈ ಸದ್ಯಕ್ಕೆ? ಸಿಎಂ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟಿದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ವಿಚಾರಕ್ಕೆ ಜಟಾಪಟಿಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರ್ತೀನಿ, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರೆ, ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಮತ್ತೆ ನನ್ನ ನಡುವೆ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಒಪ್ಪಂದವೇ ಆಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಜಟಾಪಟಿ ಈ ಹೊತ್ತಿಗೆ ಇದೆಲ್ಲವೂ ಬೆಳವಣಿಗೆ ಯಾವ ಸ್ವರೂಪವನ್ನ ಪಡೆಯಬಹುದು? ಇಲ್ಲಿವರೆಗೂ ಏನಾಗಿದೆ, ಯಾರು ಏನ್ ಹೇಳಿದ್ರು, ಎಲ್ಲದರ ಒಂದು ಡಿಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಅದ್ಯಾಕೋ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗಕ್ಕೆ ಬ್ರೇಕ್ ಬೀಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇನ್ನೇನು ತಣ್ಣಗಾಯ್ತು ಎನ್ನುವಷ್ಟರಲ್ಲಿ ಪವರ್ ಫೈಟ್ಗೆ ಯಾರಾದ್ರೂ ಕಿಡಿ ಹೊತ್ತಿಸುತ್ತಲೇ ಇರ್ತಾರೆ. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಬೆಳಗಾವಿ ಅಧಿವೇಶನದಲ್ಲಿ ನಿಂತು ಗುಡುಗಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ. ಸದನದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಫೈಟ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ನನ್ನ ಪರವಿದೆ, ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಆ ಮೂಲಕ 2028ರ ತನಕ ಡಿಕೆಶಿಗೆ ಕುರ್ಚಿ ಬಿಟ್ಟು ಕೊಡಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ. ನೀವೇ ದಿನ ಮಾಡ್ತಾರೆ ಪಾಪ ಇಲ್ವಾ?
5 ವರ್ಷ ಇಲ್ಲ ಸರ್. ಯಾರು? ನೀವೇ 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಎದುರು ಮನೆಯವ್ರನ್ನ ನೀವು ಕೇಳ್ರಿ. ಗಮನ 5 ಇಟ್ಕೊಬೇಕಲ್ಲ ವರ್ಷ ಸರ್. ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಸಿದ್ದರಾಮಯ್ಯಗೆ ಡಿಸಿಎಂ ಕೌಂಟರ್. ಒಪ್ಪಂದ ನೆನಪಿಸಿದ ಡಿಕೆ ಶಿವಕುಮಾರ್. ಆ ಕಡೆ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ. ಆದರೆ ಈ ಕಡೆ ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಡಿಕೆಶಿ ಗುಡುಗಿದ್ದಾರೆ. ಒಪ್ಪಂದದಂತೆ ನಾವಿಬ್ಬರು ನಡೆದುಕೊಳ್ತೀವಿ ಅಂತ ಬಂಡೆ ಸಿಡಿದಿದ್ದಾರೆ. ಆ ಮೂಲಕ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಿದ್ದಾರೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಮೊದಲ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ. ನನ್ನ ಹಾಗೂ ಸಿಎಂ ನಡುವೆ ಒಪ್ಪಂದ ಆಗಿದೆ ಎಂದಿದ್ದಾರೆ. ಹಾಗಾದ್ರೆ ಈ ಒಪ್ಪಂದ ಯಾವುದು? 2.5 ವರ್ಷ ಬಳಿಕ ಸಿಎಂ ಕುರ್ಚಿಯಿಂದ ಇಳಿಯೋಕೆ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ರ? ಇದನ್ನೇ ಕನಕಪುರ ಬಂಡೆ ನೆನಪಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಎಂ ಕುರ್ಚಿ ಕಾಳಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸಿದ್ದರಾಮಯ್ಯ ಒಂದು ಮಾತಾಡಿದ್ರೆ ಡಿಕೆ ಶಿವಕುಮಾರ್ ಮತ್ತೊಂದು ಮಾತಾಡ್ತಾ ಇದ್ದಾರೆ. ಈ ಚಳಿಗಾಲದ ಅಧಿವೇಶನ ಈಗ ಅಂತಿಮ ಹಂತಕ್ಕೆ ಬಂದಿದೆ, ಅಥವಾ ಚಳಿಗಾಲದ ಅಧಿವೇಶನ ಮುಗಿದು ಹೋಗಿದೆ. ಈ ಸಮಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಕುರ್ಚಿ ವಿಚಾರ. ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಅಭಿಷೇಕ್, ಈ ಹೊತ್ತಿಗೆ ಇವರಿಬ್ಬರ ಹೇಳಿಕೆಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವ ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ? ಅಭಿಷೇಕ್, ರಂಜಿತ್, ಈಗ 2 ಮತಗಳ ನಡುವೆ ಅಸಲಿ ಆಟ ಆರಂಭ ಆಗುತ್ತೆ. ಯಾಕೆಂದ್ರೆ ಅಸೆಂಬ್ಲಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ನ ಬಾಯಿಗೆ ಆಹಾರ ಆಗಬಾರ್ದು ಅಂತ ಆಗಿದ್ದೀವಿ ಅಂತ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಇಬ್ರು ಹಣ್ಣು ತಮ್ಮಂದ್ರು ಜೋಡೆತ್ತುಗಳು ಅನ್ನೋ ತರ ಬಿಂಬಿಸ್ಕೊಂಡಿದ್ರು. ಆದ್ರೂ ನಿನ್ನೆ ಡಿಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಪೂಜೆ ಮಾಡಿಸಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಅಂಕೋಲ್ಗೆ ಹೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಉತ್ತರವನ್ನ ಕೊಡ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ. ಈಗಲೂ ನಾನೇ ಸಿಎಂ, ಮುಂದಿನ 2.5 ವರ್ಷ ನಾನೇ ಸಿಎಂ ಅಂತ ಉದ್ವೇಗಕ್ಕೆ ಒಳಗಾಗಿ ಹೇಳ್ತಾರೆ. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತೀವಿ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ನೇರವಾಗಿ ಹೇಳೋದು ನಾನೇ ಕಂಟಿನ್ಯೂ ಆಗ್ತೀನಿ, ಹೈಕಮಾಂಡ್ ಬೆಂಬಲ ನನಗಿದೆ ಅಂತ. ಈ ಒಂದು ವಿಚಾರವನ್ನ ಅಂಕೋಲದಲ್ಲಿ ಪತ್ರಕರ್ತರು ಡಿಕೆ ಶಿವಕುಮಾರ್ ರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ಸಿದ್ದರಾಮಯ್ಯನ ನಡುವೆ ಇದು ಹೈಕಮಾಂಡ್ಗೂ ಗೊತ್ತಿದೆ ಅಂತ ನೇರವಾದಂತ ಮಾತನ್ನ ತಿಳಿಸಿರುವಂತದ್ದು. ಅಸೆಂಬ್ಲಿ ಎಂಡ್ ಆಗಿರುವಂತದ್ದು, ಅಧಿವೇಶನ ಎಂಡ್ ಆಗಿರುವಂತದ್ದು. ಇಲ್ಲಿಗೆ 2 ಬಣಗಳ ನಡುವೆ ಕಳೆದ 12 ದಿನಗಳಿಂದ ಇದ್ದಂತ ಮೌನ ಈಗ ಉತ್ತುಂಗಕ್ಕೆ ಏರುವಂತ ಬಹುತೇಕ ನಿರೀಕ್ಷೆನ ನಾವು ನೋಡ್ತಾ ಇರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಪ್ರಥಮ ಬಾರಿಗೆ ಈ ಇಬ್ಬರು ದೈತ್ಯರನ್ನ ಯಾವ ರೀತಿ ಹೈಕಮಾಂಡ್ ಶಾಂತಪಡಿಸುತ್ತೆ, ಯಾರು ಸೋಲನ್ನ ಒಪ್ಕೊಳ್ತಾರೆ, ಯಾರು ತಮ್ಮ ಹಠವನ್ನ ಸಾಧಿಸ್ತಾರೆ ಅನ್ನೋದನ್ನ ಕಾದು ನೋಡುವಂತ ದಿನ ತೀರಾ ದೂರದಲ್ಲೇನಿಲ್ಲ ಅಂತ ಹೇಳ್ಬೋದಾಗಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇದು, ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಕಳೆದ ಅನೇಕ ಬಾರಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಮಯವನ್ನ ಕೊಟ್ಟಿರಲಿಲ್ಲ. ಆದ್ರೆ ಈಗ ಅಧಿವೇಶನ ಮುಗಿದಿದೆ. ಅಧಿವೇಶನ ಮುಗಿದ ನಂತರ ಡಿಕೆ ಶಿವಕುಮಾರ್ ಯಾವ ದಾಳವನ್ನ ಉರುಳಿಸ್ತಾರೆ ಸಿಎಂ ಗದ್ದುಗೆಗೆ ಏರೋದಕ್ಕೆ ಅನ್ನೋದನ್ನ ಈಗ ನಾವು ಗಮನಿಸಬೇಕಾಗಿರುವಂತದ್ದು ಮೊದಲನೇ ಅಂಶ ಆಯ್ತು. ಅಂದ್ರೆ ಎರಡನೇ ಅಂಶ, ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯನವರು ಆ ಒಂದು ಅಹಿಂದ ಹೆಸರನ್ನ ಹಿಡಿದು ಯಾವ ರೀತಿಯಲ್ಲಿ ಮುಂದುವರಿತಾರೆ. ಒಂದು ವೇಳೆ ಅಹಿಂದ ಮತ ಬ್ಯಾಂಕ್ ಅನ್ನ ಬಿಟ್ಕೊಟ್ರೆ ಯಾವ ಕಾರಣಕ್ಕೆ ಕಾಂಗ್ರೆಸ್ 2028ಕ್ಕೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸಿದ್ದರಾಮಯ್ಯನವರ ಬಣ ಹಾಗೂ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಅರಿವನ್ನ ಮೂಡಿಸಿದ್ರೆ, ಮತ್ತೊಂದ್ ಕಡೆ ಒಕ್ಕಲಿಗ ನಾಯಕನನ್ನ ಸೈಡ್ ಲೈನ್ ಮಾಡಿದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಡಿಕೆ ಹಾಗೂ ಅವರ ಬಣ ಹೈಕಮಾಂಡ್ ಗಮನಕ್ಕೆ ತರುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಈ ಇಬ್ಬರ ಜಟಾಪಟಿ ಎಲ್ಲಿವರೆಗೂ ಹೋಗುತ್ತೆ, ಇದು ಮತ್ತೊಂದು ಕಾರಣ ಆಗುತ್ತಾ? ಈ ಒಂದು ಸರ್ಕಾರ ಪತನ ಮಾಡೋದಕ್ಕೆ ಇವರಿಬ್ಬರ ಜಗಳವೇ ಕಾರಣವಾಗುತ್ತಾ? ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಈ ಒಂದು ಸರ್ಕಾರದಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ, ನಮ್ಗೆ ಬಹುಮತ ಸಿಕ್ಕಿಲ್ಲ, ನಾವು ವಿರೋಧ ಪಕ್ಷದಲ್ಲಿ ಇರ್ತೀವಿ ಅಂತ ಹೇಳ್ತಿರೋದನ್ನ ಗಮನಿಸಿದಾಗ ಇವರಿಬ್ಬರ ಜಗಳದಿಂದಲೇ ಪಕ್ಷ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ, ಸರ್ಕಾರ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಹೋಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ ಅನ್ನೋ ಒಂದು ಬಿಜೆಪಿಯ ಮುನ್ಸೂಚನೆ ಕೂಡ ನೀಡಿರುವಂತದ್ರಿಂದ ಇದು ಯಾವ ರೀತಿ ತಾರಕಕ್ಕೇರುತ್ತೆ ಅಂತ ನೋಡ್ಬೇಕಾಗಿರುವಂತದ್ದು.
ಸಿದ್ದರಾಮಯ್ಯನವರು ದಳ ಬಿಟ್ಟು ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇವ್ರನ್ನ ಸಿಎಂ ಮಾಡಿದೆ. ಮೊದಲನೇ ಬಾರಿ 5 ವರ್ಷ ಆಯ್ತು, ಎರಡನೇ ಬಾರಿ 2.5 ವರ್ಷ ಆಗಿದೆ, ಇನ್ನ 2.5 ವರ್ಷ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ದೇಶದಲ್ಲಿ ಯಾವುದೇ ಸರ್ಕಾರವನ್ನ ಬೀಳಿಸಬೇಕಾದ್ರೂ, ಯಾವುದೇ ಶಾಸಕರನ್ನ, ಯಾವುದೇ ಸಚಿವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಾದ್ರೂ ಟ್ರಬಲ್ ಶೂಟ್ ಮಾಡ್ತಾ ಇದ್ದಂತ DK ಶಿವಕುಮಾರ್ ಅವರ ಪವರ್ ಕೂಡ ಈಗ ಹೈಕಮಾಂಡ್ಗೆ ಗೊತ್ತಿರೋದ್ರಿಂದ ಈ ಎರಡು ದೈತ್ಯಗಳ ನಡುವೆ ಯಾವ ರೀತಿ ಒಂದು ಒಪ್ಪಂದವನ್ನ ತರಿಸುತ್ತೆ, ಯಾವಾಗ ಮಾತುಕತೆ ಆಗುತ್ತೆ, ಸಂಕ್ರಾಂತಿಯ ನಂತರ ಕ್ರಾಂತಿ ಇತ್ತು ಅಂತ ಹೇಳಲಾಗ್ತಿತ್ತು. ಆದ್ರೆ ಅಲ್ಲಿವರೆಗೂ DK ಶಿವಕುಮಾರ್ ಕಾಯ್ತಾರ ಒಂದು ಪ್ರಶ್ನೆ ಈಗ ಮೂಡ್ತಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.